ಅದೇ ರೀತಿಯಲ್ಲಿ ನಮ್ಮ ಮಧ್ಯದಲ್ಲಿರುವಂಥ ದಾವಣಗೆರೆ ಜಿಲ್ಲೆ ಬಡವಣೆ ಟೌನ್ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರುವ ಉಮೇಶ್ ಅವರು ಬಂದು ಒಂದೆರಡು ಮಾತುಗಳನ್ನು ಆಡ್ತಾರೆ. ಈ ದಿನ ನಮ್ಮ ಕರ್ನಾಟಕ ರಾಜ್ಯ ಕ್ರೈಸ್ತ ಸಂಘಟನೆ ವತಿಯಿಂದ ಹಮ್ಮಿಕೊಂಡಿರುವಂಥ ಕ್ರೈಸ್ತರ ಐಕ್ಯತಾ ಒಕ್ಕೂಟ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಒಪ್ಪಿಸ್ತಿರುವಂಥ ಎಲ್ಲ ನನ್ನ ಬಂಧುಗಳೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ನಮ್ಮ ಯೇಸು ಕ್ರಿಸ್ತನ ಆರಾಧಕರೇ, ನಾನು ನಿನ್ನೆ ನಮ್ಮ ಪೊಲೀಸ್ ಠಾಣೆಯಲ್ಲಿದ್ದಾಗ ನಮ್ಮವರೆಲ್ಲ ಬಂದಿದ್ದರು. ಸರ್, ಈಗ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ನಮಗೆಲ್ಲ ನೀವು ರಕ್ಷಣೆ ಕೊಡಬೇಕಂತ. ನಾನು ಅವಾಗ ಆ ಸಂದರ್ಭದಲ್ಲಿ ಹೇಳಿದೆ, ನಾವು ಅಲ್ಪಸಂಖ್ಯಾತರಿಗೆ ಪೊಲೀಸ್ ಇಲಾಖೆಯಿಂದ ಸರಿಯಾದ ರಕ್ಷಣೆ ಕೊಡಬೇಕು ಅಂತ ನಮ್ಮ ಸಿಬ್ಬಂದಿಗೆ ಹೇಳಿದೆ ನಾನು. ಯಾಕಂದ್ರೆ ಇವತ್ತು ನಮ್ಮ ದೇಶದಲ್ಲಿ ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದವರು, ಅವ್ರಿಗೇನು ನಮ್ಮ ಬಾಬಾ ಸಾಹೇಬ್ B.R. ಅಂಬೇಡ್ಕರ್ ಅವರು ಸಮಾನತೆಯಿಂದ, ಸೌಹಾರ್ದತೆಯಿಂದ, ಸಾಮರಸ್ಯದಿಂದ ಬದುಕಲಿಕ್ಕೆ ಎಲ್ಲ ರೀತಿಯ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಆದರೆ ಅವನು ತಡೆಯುವಂಥ ಪ್ರಯತ್ನ ಇವತ್ತು ದೇಶದಲ್ಲಿ ನಡೀತಾ ಇದೆ. ಅದು ನಮ್ಮ ಸಂವಿಧಾನಕ್ಕೆ, ನ್ಯಾಯಾಲಯಕ್ಕೆ ಮತ್ತು ನಮ್ಮ ಪೊಲೀಸ್ ಇಲಾಖೆಗೆ. ದಿಸ್ ಈಸ್ ಚಾಲೆಂಜ್. ಆ ನಿಟ್ಟಿನಲ್ಲಿ ನಮ್ಮ ಇಲಾಖೆ ಯಾವತ್ತೂ ಅಲ್ಪಸಂಖ್ಯಾತರು, ದಲಿತರ ಪರವಾಗಿ, ಹಿಂದುಳಿದರ ಪರವಾಗಿ ಮತ್ತು ಮಹಿಳೆಯರ ಪರವಾಗಿ ವಿಶೇಷವಾಗಿ ಏನು ನಮ್ಮ ಧರ್ಮಗಳಿದ್ದಾವೆ. ನಮ್ಮ ಕ್ರೈಸ್ತ ಧರ್ಮದಲ್ಲೇನು ಜಾತಿ ಅಸಮಾನತೆ ಇಲ್ಲ, ನಾವು ತಿಳ್ಕೊಂಡಂಗೆ. ಮತ್ತು ಮುಸ್ಲಿಂ ಧರ್ಮದಲ್ಲೂ ಇಲ್ಲ. ಆದರೆ ಹಿಂದೂ ಧರ್ಮದಲ್ಲಿ ಇತಿಹಾಸ ನೋಡಿದ್ರೆ ಜಾತಿಯ ಅಸಮಾನತೆ ಇದೆ. ಆ ಅಸಮಾನತೆಯ ಸಂತ್ರಸ್ತರು ದಲಿತರು, ಮಹಿಳೆಯರು. ಸಂತ್ರಸ್ತರು, ನಾನು ದಲಿತ ಕುಟುಂಬದಿಂದ ಬಂದಿರೋ, ನಾನು ಅದಕ್ಕೆ ಕೇಳ್ತಾ ಇದ್ದೇನೆ. ಯಾಕಂದರೆ ಇವತ್ತು ದೇಶದಲ್ಲಿ IPC, CRPC, BNS ಬಂದಿದೆ ನಮ್ಮ ಭಾರತ ದೇಶದಲ್ಲಿ. ಇದಕ್ಕಿಂತ ಮೊದಲು ಈ ಕಾನೂನು ಇರಲಿಲ್ಲ. ಇದಕ್ಕಿಂತ ಮೊದಲು ಒಂದು ಕಾನೂನು ಇತ್ತು. ಅದೇನು ಕಾನೂನು ಅಂದರೆ ಅಸಮಾನತೆ ಕಾನೂನು. ಅದು ಇವತ್ತು ಯಾರೇ ಸ್ಟೇಷನ್ಗೆ ಬಂದರೆ ಎಲ್ಲರಿಗೂ ಒಂದೇ ಕೇಸ್ ಹಾಕ್ತೀವಿ ನಾವು. ಯಾವುದೇ ಜಾತಿನಿರಲಿ, ಯಾವುದೇ ಧರ್ಮದನಿರಲಿ, ಗಲಾಟೆ ಮಾಡಿ ಬಂದರೆ ಯಾವ ಸೆಕ್ಷನ್ ಹಾಕಬೇಕು ಅದೇ ಸೆಕ್ಷನ್ ಹಾಕ್ತೀವಿ. ಆದರೆ ಈ ಕಾನೂನು ಬರೋದಕ್ಕಿಂತ ಮೊದಲು ಕೆಲವರು ಗಲಾಟೆ ಮಾಡಿ ಬಂದರೆ ಅವ್ರಿಗೇನು ಮಾಡೋಂಗಿರಲಿಲ್ಲ. ಕೆಲವರು ಸಣ್ಣ ತಪ್ಪು ಮಾಡಿದ್ರು ಭಾಳ ದೊಡ್ಡ ಶಿಕ್ಷೆ ಕೊಡೋಂಥ ವ್ಯವಸ್ಥೆ ಇತ್ತು ಈ ದೇಶದಲ್ಲಿ. ಇದನ್ನೆಲ್ಲ ಸರಿ ಮಾಡಿ ಏನು ನಮ್ಮ ಇವತ್ತು ಹೇಳಿದ್ರಲ್ಲ ಕೆಲವು ಸಂತರ ಆಶಯಗಳು, ಬುದ್ಧ, ಬಸವ, ಅಂಬೇಡ್ಕರ್, ಜ್ಯೋತಿಬಾ ಫುಲೆ, ಇವರ ಆಶಯಗಳ ಆಧಾರದ ಮೇಲೆ ಏನು ನಮ್ಮ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಇದರಾದ ಮೇಲೆ ಸಂವಿಧಾನ ಬರೆದ ಮೇಲೆ ಈ ದೇಶದಲ್ಲಿ ಯಾವುದೇ ಜಾತಿ ವ್ಯಕ್ತಿ ಇರಲಿ, ಧರ್ಮದವರಿರಲಿ, ಅವರೆಲ್ಲ ಸಮಾನವಾಗಿ ಬದುಕಬೇಕು ಅಂತ ಒಂದು ವ್ಯವಸ್ಥೆ ಈ ದೇಶದಲ್ಲಿ ಬಂದಿದೆ. ಈ ದೇಶನ ಯಾರು ಗುತ್ತಿಗೆ ತಗೊಂಡಿಲ್ಲ, ಎಲ್ಲರಿಗೂ ಸೇರಿರೋದು ಇದು. ಕೆಲವರು ಗುತ್ತಿಗೆ ತಗೊಂಡಿರ್ತಾರ, ಮಾಡ್ತಾರೆ, ಅದಕ್ಕೆ ತಲೆ ಕೆಡಿಸ್ಕೋಬಾರ್ದು. ನಾವಿದ್ದೀವಿ, ಪೊಲೀಸ್ನರಿದ್ದೀವಿ, ನ್ಯಾಯಾಂಗ ಐತೆ, ಸಂವಿಧಾನ ಐತಿ. ಯಾರಿಗೂ ಯಾರು ಎದುರಿ ಬದುಕೋ ಅವಶ್ಯಕತೆ ಇಲ್ಲ ಇಲ್ಲಿ. ಆ ನಿಟ್ಟಿನಲ್ಲಿ ಏನು ನಮ್ಮ ಬಾಬಾ ಸಾಹೇಬ್ರ ಆಶೆ ಇತ್ತು, ಯಾರು ಈ ದೇಶದಲ್ಲಿ ಅವಕಾಶ ವಂಚಿತಿದ್ದಾರೆ ಅವರು ಈ ದೇಶನ ಆಳ್ಬೇಕು ಅಂತ. ನಾನು ಬಾಬಾ ಸಾಹೇಬ್ರ ಅನುಯಾಯಿ. ಅವ್ರ ಆಶೆ ತಿಳ್ಕೊಂಡೆ ನಾನು ಯಾಕೆ ಈ ದೇಶ ಆಳ್ಬಾರ್ದಂತ ಯೂನಿಫಾರ್ಮ್ ಹಾಕೊಂಡಿರೋ ವ್ಯಕ್ತಿ ನಾನು.
ಅರ್ಥ ಆಯ್ತಾ? ಆ ನಿಟ್ಟಿನಲ್ಲಿ ದಯವಿಟ್ಟು ಅಲ್ಪಸಂಖ್ಯಾತರು ಮುಂದಿನ ದಿನಗಳು ಒಗ್ಗಟ್ಟಾಗ್ರಿ. ನಿಮ್ಮ ಜೊತೆಗೆ ನಾವಿರ್ತೀವಿ, ದಲಿತರು, ಹಿಂದುಳಿದರು ನಾವೆಲ್ಲ ಸೇರ್ಕೊಂತೀವಿ. ನಾವೆಲ್ಲ ಸಮಾನ ಸುಖಿಗಳು, ಸಮಾನ ದುಃಖಿಗಳು. ಯಾರು ಏನು ಇಲ್ಲಿ ಎಲ್ಲ ರೀತಿಯಲ್ಲಿ ವ್ಯವಸ್ಥಿತವಾಗಿ ನಾವು ಬದುಕ್ತಾ ಇಲ್ಲ. ಸ್ವಲ್ಪ ಮುಂದಕ್ಕೆ ಹೋದ್ರೆ ಬಂದು ತಡೆ ಮಾಡ್ತಾವೆ. ಆ ಶಕ್ತಿಗಳಿದಾವೆ. ಒಬ್ಬೊಬ್ರು ಹೋಗಿ ಎದುರ್ಸಕ್ಕೆ ಹೋದ್ರೆ ಆಗಲ್ಲ. ಅದು ಯಾರು ಅವಕಾಶ ಹೊಂದಿದ್ರೆ ನಾವೆಲ್ಲ ಒಂದಾಗಬೇಕು. ಒಂದಾದ್ರೆ ಮಾತ್ರ ನಮ್ಮ ಶಕ್ತಿ ಸಿಗುತ್ತೆ. ಈ ಜಾತಿ ಧರ್ಮ ಬಿಟ್ಟು ನಾವು ಒಂದಾಗಬೇಕು. ಆ ರೀತಿ ಆದರೆ ಮಾತ್ರ ಈ ದೇಶದಲ್ಲಿ ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದವರು, ಮಹಿಳೆಯರು ಏನು ಬಾಬಾ ಸಾಹೇಬ್ರ ಆಶೆ ಇದೆ, ಆ ಆಶೆನ ಈಡೇರಿಸ್ಕೊಳ್ಳೋ ಶಕ್ತಿ ಬರುತ್ತೆ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಭಾಳ ಅಭಿಮಾನದಿಂದ ನಮ್ಮ ಸಹೋದರರು ಹೇಳಿದ್ರು, ನೀವು ಬಂದು ಹೋಗ್ಬೇಕು ಸರ್ ಅಂತ ಹೇಳಿದ್ದಕ್ಕೆ ವಿಶೇಷವಾಗಿ ನಮ್ಮ ಅಲ್ಪಸಂಖ್ಯಾತರ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ನಾನು. ನಮ್ಮ ಪೊಲೀಸ್ ಇಲಾಖೆ ಧರ್ಮ ಏನಂದ್ರೆ, ಯಾರಿಗೆ ಶಕ್ತಿ ಇಲ್ಲ ಅವ್ರಿಗೆ ಶಕ್ತಿ ಕೊಡೋದು. ಯಾರಿಗೆ ಶಕ್ತಿ ಇಲ್ಲ ಅವ್ರ ಪರವಾಗಿ ನಿಂತ್ಕೋಬೇಕು ನಾವು. ಆ ನಿಟ್ಟಿನಲ್ಲಿ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ವಿಶೇಷವಾಗಿ ಮಹಿಳೆಯರು ಪರವಾಗಿ ನಮ್ಮ ಇಲಾಖೆ ಯಾವತ್ತೂ ನಿಮ್ಮ ಪರವಾಗಿ ಸದಾ ಇರ್ತದೆ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನನಗೂ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಭೀಮ್, ಜೈ ಯೇಸು, ಜೈ ಕರ್ನಾಟಕ, ಜೈ ಭಾರತ್. ಥ್ಯಾಂಕ್ ಯು ಸರ್. ಉತ್ತಮವಾಗಿ ಮಾತಾಡಿದ್ರಿ. ನಂಬಿಕೆ ಹುಟ್ಟಿಸುವ ಮಾತುಗಳನ್ನು ಹೇಳಿದ್ದೀರಾ. ತುಂಬ ಧನ್ಯವಾದಗಳು. ಅದೇ ರೀತಿಯಲ್ಲಿ ಅನೇಕ ಸೇವಕರು ಬಂದಿದ್ದಾರೆ. ಚಿಕ್ಕಬಳ್ಳಾಪುರದಿಂದ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಪಾಸ್ಟರ್ ಅಸೋಸಿಯೇಷನ್ ಸೆಕ್ರೆಟರಿ ಆದ ಎಂ ಜಾನ್ ಮೋಸಸ್ ಅವರಿದ್ದಾರೆ. ಮತ್ತು ವೈಸ್ ಪ್ರೆಸಿಡೆಂಟ್ ಆಗಿ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಇರುವಂಥ ಪಾಸ್ಟರ್ CH ಫಿಲಿಪ್ ಅವರು ಬಂದಿದ್ದಾರೆ. ಎಲ್ಲರನ್ನು ಕೂಡ ನಾವು ಯೇಸು ಕ್ರಿಸ್ತ ನಾಮದಲ್ಲಿ ಆಹ್ವಾನಿಸ್ತೇವೆ. ಆಮೇಲೆ ಅದೇ ರೀತಿಯಾಗಿ ಪಾಸ್ಟರ್